ಉಪೇಂದ್ರಗೆ ಈಗ ಬಿಜೆಪಿಯಿಂದ ಆಹ್ವಾನ ಬಂದಿದೆ. ಬಿಜೆಪಿಯ ಅಮಿತ್ ಶಾ ಅವರ ಜೊತೆಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಟ ನಿರ್ದೇಶಕ ಉಪೇಂದ್ರ ಅವರಿಗೆ ಬಿಜೆಪಿಯಿಂದ ಸಭೆಗೆ ಆಹ್ವಾನ ಬಂದಿದ್ದು, ನಾಳೆ ಸಂಜೆ 6:15ಕ್ಕೆ ಖಾಸಗಿ ನಡೆಯುವಂತಹ ಸಭೆ ಇದಾಗಿದೆ. ವಿವಿಧ ಸಾಧಕರ ಜೊತೆಗೆ ಅಮಿತ್ ಶಾ ಸಭೆ ಸೇರ್ತಾ ಇದ್ದು, ನಾಳೆ ಸಂಜೆ 6:15ಕ್ಕೆ ಖಾಸಗಿ ಹೋಟೆಲ್ ನಡೆಯುವಂತಹ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ನಟ ನಿರ್ದೇಶಕ ಉಪೇಂದ್ರಗೆ ಬಿಜೆಪಿಯಿಂದ ಆಹ್ವಾನ ಬಂದಿದೆ. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಸಾಧಕರ ಜೊತೆಗೆ ಈ ಸಭೆ ನಡೆಯಲಿದೆ. ಸುಮಾರು 600ಕ್ಕೂ ಹೆಚ್ಚು ಸಾಧಕರ ಜೊತೆಗೆ ಚರ್ಚೆ ನಡೆಯಲಿದೆ. ಸಾಹಿತ್ಯ, ಕ್ರೀಡೆ, ಚಲನಚಿತ್ರ ಉದ್ಯಮಿ, ಸರ್ಕಾರಿ ಅಧಿಕಾರಿಗಳು, ವೈದ್ಯರು, ಎಂಜಿನಿಯರ್ ಸೇರಿದಂತೆ ಎಲ್ಲಾ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಸುಮಾರು 1.5 ಗಂಟೆಗಳ ಕಾಲ ನಡೆಯುವಂತಹ ಸಭೆ ಇದಾಗಿದ್ದು, ಈ ಸಭೆಯಲ್ಲಿ ನಟ ಉಪೇಂದ್ರ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬೆಂಗಳೂರಲ್ಲಿ ಸಭೆ ನಡೆಸಲಿದ್ದು, ವಿವಿಧ ಸಾಧಕರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ, ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ. ಸುಮಾರು 1.5 ಗಂಟೆ ಕಾಲ ನಡೆಯುವಂತಹ ಸಭೆ ಇದಾಗಿದ್ದು, ಇದರಲ್ಲಿ ನಟ ನಿರ್ದೇಶಕ ಉಪೇಂದ್ರ ಅವರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಅವರು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಸಾಧಕರ ಜೊತೆಗೆ ಈ ಸಭೆ ನಡೆಯಲಿದೆ. ಸುಮಾರು 600ಕ್ಕೂ ಹೆಚ್ಚು ಸಾಧಕರ ಜೊತೆಗೆ ಚರ್ಚೆ ನಡೆಯಲಿದ್ದು, ಸಾಹಿತ್ಯ, ಕ್ರೀಡೆ, ಚಲನಚಿತ್ರ, ವಾಣಿಜ್ಯ, ಉದ್ಯಮ, ಸರ್ಕಾರಿ ಅಧಿಕಾರಿಗಳು, ವೈದ್ಯರು, ಎಂಜಿನಿಯರ್ ಸೇರಿದಂತೆ ಎಲ್ಲಾ ಕ್ಷೇತ್ರದ ಗಣ್ಯರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಸುಮಾರು 600ಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ನಾಳೆ ಸಂಜೆ 6:15ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ. ಇದಕ್ಕೆ ನಟ ಉಪೇಂದ್ರಗೆ ಬಿಜೆಪಿಯಿಂದ ಆಹ್ವಾನ ಬಂದಿದೆ. ವಿವಿಧ ಸಾಧಕರ ಜೊತೆಗೆ ಅಮಿತ್ ಶಾ ಸಭೆ ನಡೆಸಲಿದ್ದು, ನಾಳೆ ಸಂಜೆ 6:15ಕ್ಕೆ ನಟ ಉಪೇಂದ್ರ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದು ವಿವಿಧ ಕ್ಷೇತ್ರಗಳ ಗಣ್ಯರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರಿಗೆ ಅವರ ಜೊತೆಗೆ ಸಂವಾದ ನಡೆಸೋದಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬೆಂಗಳೂರಿಗೆ ಕೂಡ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುವಂತಹ ಸಾಧ್ಯತೆ ಇದು. 6:15ಕ್ಕೆ ನಡೆಯುವಂತಹ ಸಭೆಯಲ್ಲಿ ನಟ ನಿರ್ದೇಶಕ ಉಪೇಂದ್ರ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಅವರು ಕೂಡ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸುಮಾರು 1.5 ಗಂಟೆ ಕಾಲ ಈ ಸಭೆ ನಡೆಯುವಂತಹ ಸಾಧ್ಯತೆ ಇದು. ಬೇರೆ ಬೇರೆ ಕ್ಷೇತ್ರದ ಗಣ್ಯರ ಜೊತೆಗೆ ಅಮಿತ್ ಶಾ ಸಂವಾದ ನಡೆಸಲಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ನಡೆಸುವಂತಹ ಚಿಂತನಾ ಸಭೆಗೆ ನಟ ನಿರ್ದೇಶಕ ಉಪೇಂದ್ರ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಯಾಕಂದ್ರೆ ಉಪೇಂದ್ರ ಅವರು ತಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಆಗಿರಬಹುದು, ರಾಜಕೀಯ ದೂರದೃಷ್ಟಿಯನ್ನ ಬಹಳ ಸೂಕ್ಷ್ಮವಾಗಿ ತೋರಿಸಿದವರು, ಎಲ್ಲರೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಮಾಡಿದವರು, ನವಭಾರತದ ಕಲ್ಪನೆ ಹೇಗಿರಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಸೂಪರ್ ಸಿನಿಮಾದಲ್ಲಿ ತೋರಿಸಿದವರು. ಹೀಗಾಗಿ ಉಪೇಂದ್ರ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ರಾಜಕೀಯದಲ್ಲಿ ಅವರು ಇತ್ತೀಚೆಗೆ ಆಸಕ್ತಿ ಕೂಡ ತೋರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈ ಚಿಂತನಾ ಸಭೆಗೆ ಅವರನ್ನ ಕೂಡ ಇನ್ವೈಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನಟ ನಿರ್ದೇಶಕ ಉಪೇಂದ್ರ ಅವರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಹ್ವಾನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉಪೇಂದ್ರ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರಾ? ಯಾಕೆ ಉಪೇಂದ್ರ ಅವರನ್ನೇ ಆಯ್ಕೆ ಮಾಡಲಾಗಿದೆ ಬಿಜೆಪಿ ಕಡೆಯಿಂದ? ಸುಕನ್ಯಾ, ಮುಖ್ಯವಾಗಿ ಕೇವಲ ಚಿತ್ರನಟ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಮಾತ್ರನೇ ಅಲ್ಲದೆ ಚಿತ್ರರಂಗದ ಸಾಕಷ್ಟು ಗಣ್ಯರು ನಟರಿಗೆ ಈಗಾಗಲೇ ಬಿಜೆಪಿ ನಾಯಕರು ಆಹ್ವಾನವನ್ನ ನೀಡಿರುವಂತದ್ದು. ನಾಳೆ ಸಂಜೆ 6:15ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಚಿಂತನಾ ಕಾರ್ಯಕ್ರಮಕ್ಕೆ ಅದರಲ್ಲಿ ಉಪೇಂದ್ರ ಅವರಿಗೂ ಕೂಡ ಆಹ್ವಾನ ಇದೆ. ಆದ್ರೆ ಉಪೇಂದ್ರ ಅವ್ರನ್ನ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ, ನೀವು ಸೇರ್ಕೊಳ್ಳಿ ಅಂತ ಯಾವುದೇ ಒಂದು ಆಮಂತ್ರಣ ಈ ತನಕ ಬಿಜೆಪಿಯ ರಾಜ್ಯ ನಾಯಕರಾಗಿರಬಹುದು ಅಥವಾ ಬಿಜೆಪಿಯ ಹೈಕಮಾಂಡ್ ನಾಯಕರಾಗಿರಬಹುದು ಅವ್ರನ್ನ ಗಣನೆಗೆ ತೆಗೆದುಕೊಂಡು ಆಹ್ವಾನವನ್ನ ಕೊಟ್ಟಿಲ್ಲ. ಆದ್ರೆ ನಾಳೆ ನಡೆಯೋ ಅಂತ ಚಿಂತನಾ ಸಭೆ ಏನಿದೆ, ವಿವಿಧ ಕ್ಷೇತ್ರದ ಗಣ್ಯರಿಗೆ ಯಾವ ರೀತಿ ಆಹ್ವಾನವನ್ನ ಕೊಡಲಾಗಿದೆಯೋ ಅದೇ ನಿಟ್ಟಿನಲ್ಲಿ ಚಿತ್ರರಂಗದ ಕ್ಷೇತ್ರದಲ್ಲಿ ಉಪೇಂದ್ರ ಅವ್ರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಕೇವಲ ಉಪೇಂದ್ರ ಮಾತ್ರನೇ ಅಲ್ಲದೆ ರಾಕಿಂಗ್ ಸ್ಟಾರ್ ಯಶ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿ ಹಲವು ಚಿತ್ರನಟನಿಗೆ ಕೂಡ ಈಗಾಗಲೇ ಈ ಒಂದು ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ವೈದ್ಯರು, ಉದ್ಯಮಿಗಳು, ಖಾಸಗಿ ಉದ್ಯೋಗದಲ್ಲಿ ಇರೋ ಅಂತ ಟೆಕ್ಕಿಗಳು, ಜೊತೆಗೆ BPO ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡೋ ಅಂತ ಕೆಲವೊಂದು ಉದ್ಯೋಗಿಗಳು, ಹಾಗೆ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು, ಕ್ರೀಡೆ ಆಗಿರಬಹುದು ಅಥವಾ ಕಲಾಕ್ಷೇತ್ರ ಆಗಿರಬಹುದು, ಎಲ್ಲಾ ಕ್ಷೇತ್ರವನ್ನ ಗಣನೆಗೆ ತೆಗೆದುಕೊಂಡು
ಸುಮಾರು 600ಕ್ಕೂ ಹೆಚ್ಚು ಮಂದಿಯನ್ನ ಈ ಒಂದು ಚಿಂತನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಅದರಲ್ಲಿ ಚಿತ್ರರಂಗದ ಕ್ಷೇತ್ರದಲ್ಲಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ಒಬ್ರು. ಅವ್ರಿಗೆ ಕೇವಲ ಚಿಂತನಾ ಸಭೆ ಏನು ನಡೆಯುತ್ತೆ ನಾಳೆ ಸಂಜೆ 6:15ಕ್ಕೆ, ಆ ಒಂದು ಸಭೆಗೆ ಬನ್ನಿ ಅನ್ನೋ ಆಹ್ವಾನವನ್ನ ಬಿಜೆಪಿ ನಾಯಕರು ನೀಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ 2014ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲೇ ಉಪೇಂದ್ರ ಅವರು ರಾಜಕೀಯ ಪ್ರವೇಶವನ್ನ ಮಾಡ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಅದರಲ್ಲೂ ಭಾರತೀಯ ಜನತಾ ಪಕ್ಷದಿಂದನೇ ಇಳಿತಾರೆ ಅನ್ನೋ ಒಂದು ಊಹಾಪೋಹದ ಮಾತಿತ್ತು. ಆದ್ರೆ ಈಗ ನಾಳೆ ಅಮಿತ್ ಶಾ ಅವರು 3 ದಿನಗಳ ಕಾಲ ರಾಜ್ಯ ಪ್ರವಾಸ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಉಪೇಂದ್ರ ಅವರು ರಾಜಕೀಯ ಪ್ರವೇಶ ಮಾಡೋ ಅಂತ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ಕೇವಲ ಚಿಂತನಾ ಸಭೆ. ನಾಳೆ ಅಲ್ಲಿ ಯಾವುದೇ ನಿರ್ಧಾರಿತ ಭಾರತೀಯ ಜನತಾ ಪಕ್ಷಕ್ಕೆ ಉಪೇಂದ್ರ ಅವರು ಸೇರುವಂತದ್ದಾಗ್ಲಿ ಅಥವಾ ಯಾವುದೇ ಒಂದು ನಿರ್ಣಯ ಕೈಗೊಳ್ಳುವಂತದ್ದಾಗ್ಲಿ ಆಗಲ್ಲ. ಆದ್ರೆ ಮೂಲಗಳ ಮಾಹಿತಿಯ ಪ್ರಕಾರ, TV9ಗೆ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ ಪ್ರಕಾರ ನಾಳೆ ಬೆಳಗ್ಗೆ ಉಪೇಂದ್ರ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನ್ನ ಆಡ್ತಾರೆ. ಅವರು ಯಾವ ಒಂದು ಪಕ್ಷಕ್ಕೆ ಸೇರ್ತಾರೆ ಅನ್ನೋದನ್ನ ನಿರ್ಧರಿಸ್ತಾರೆ ಅನ್ನೋ ಒಂದು ಮಾತುಗಳು ಮೂಲಗಳು ಮಾತ್ರ ತಿಳಿದು ಬರ್ತಾ ಇದೆ ಸುಕನ್ಯಾ. ಆದ್ರೆ ಅಧಿಕೃತವಾಗಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾರ, ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾರ ಅಥವಾ ಮುಂದಿನ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಕಣಕ್ಕೆ ಇಳಿತಾರ ಅನ್ನೋದು ಈ ತನಕ ನಿಗದಿಯಾಗಿಲ್ಲ. ಇದನ್ನ ಖುದ್ದು ಉಪೇಂದ್ರ ಅವರೇ ಬಹಿರಂಗ ಪಡಿಸಬೇಕಾಗುತ್ತೆ. ಆದ್ರೆ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ನಾಳೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯೋ ಅಂತ ಚಿಂತನಾ ಸಭೆಗೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂತ ಚಿಂತನಾ ಸಭೆಗೆ ವಿವಿಧ ಕ್ಷೇತ್ರದ ಗಣ್ಯರಿಗೆ ಏನು ಆಹ್ವಾನವನ್ನ ಕೊಟ್ಟಿದ್ದಾರೆ, ಅದೇ ನಿಟ್ಟಿನಲ್ಲಿ ಚಿತ್ರರಂಗದ ಕ್ಷೇತ್ರದಿಂದ ಉಪೇಂದ್ರ ಸೇರಿದಂತೆ ಸಾಕಷ್ಟು ನಾಯಕರಿಗೆ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಉಪೇಂದ್ರ ಅವರು ಕೂಡ ಚಿಂತನಾ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಇದೆ ಸುಕನ್ಯಾ. ಧನ್ಯವಾದ ಮಧುಸೂದನ್.